ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ತೀರ್ಥಸ್ವಾಮಿ ಕಡೂರು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಯಾರಂತಂದರೆ ಕಲಾವಿದರು, ಶಾಸ್ತ್ರೀಯ ಸಂಗೀತ ನೃತ್ಯ ಕಲಾವಿದರು ಮತ್ತು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಕೂಡ ಹೌದು. ಅವ್ರ ಜೊತೆ ಇವಾಗ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡು ಮಾತಾಡ್ತಾ ಹೋಗೋಣ. ಮೇಡಮ್ ಹೇಗಿದ್ದೀರಾ? ನಮಸ್ತೆ. ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಮೇಡಮ್, ಇವಾಗ ನಿಮಗೆ ಗೊತ್ತಿದೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ಮತ್ತು ಸ್ಯಾಂಡಲ್ವುಡ್ ರಿಲೇಟೆಡ್ ನ್ಯೂಸ್ ಅದು. ಇವಾಗ IVF ಮುಖಾಂತರ ಈ ಒಂದು ಸೈಂಟಿಫಿಕ್ ಆಗಿ ಹಿರಿಯ ನಟಿ ಭಾವನ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಆ, ಆ, ಏನಂತ ಹೇಳಿ, ಆ, ಇದಕ್ಕೆ ಸುಮಾರು ಬೇರೆ 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 ಆಯಾಮಗಳಿರುತ್ತೆ. ಒಂದು ಅವರು ಒಂದು ನಮ್ಮ ಕಾನೂನು ನೀತಿ ಇದರ ಪ್ರಕಾರವಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದೊಂದು. ಇನ್ನೊಂದು, ನಾವು ಸಾಮಾಜಿಕ ಕಟ್ಟುಪಾಡನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿದಾಗ, ಯಾಕಂತಂದರೆ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಅದಕ್ಕೆ ಒಂದು ಕಟ್ಟುಪಾಡುಗಳಿರುತ್ತವೆ. ಈ ರೀತಿಯಾಗಿ ಬದುಕ್ತೀವಿ, ಮಾನವರು ಅಂತ ಅಂದಾಗ ಈ ರೀತಿಯಾಗಿರ್ತೀವಿ ಅನ್ನೋದು ಒಂದು ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಬೇರೆ ಬೇರೆ ಆಯಾಮಗಳು ಇದಕ್ಕೆ ಬರುತ್ತೆ. ಇದನ್ನು ನೋಡುವಾಗ ಈಗ ಯಾರೋ ಒಬ್ಬರು ತಾಯಿ ಆಗ್ತಾ ಇದ್ದೀವಿ, ಮಗು ಹುಡ್ತಾ ಇದೆ ಅಂದಾಗ ಮೊದಲು ಬರೋದು ಅಭಿನಂದನೆ ತಿಳಿಸ್ಬೇಕು ಅಂಥೇಳಿ. ಸೊ ಒಳ್ಳೆಯದು. ಆಮೇಲೆ ಡೆಲಿವರಿ, ಹೆರಿಗೆ ಆರಾಮಾಗಿ ಆಗಬೇಕು ಅನ್ನೋದು ಒಂದು ಎಲ್ಲರೂ ಆಶಿಸೋ ಅಂಥದ್ದು. ಸೊ ಹಾಗಾಗಿ ನಾನು ಅದನ್ನೇ ಆಶಿಸ್ತೀನಿ. ಆದರೆ ಈ IVF ಅನ್ನೋದನ್ನು ನಾನು ತಿಳ್ಕೊಂಡಿದ್ದು, ಮದುವೆ ಆದಂತಹ ಗಂಡು ಹೆಣ್ಣಿಗೆ ಮಕ್ಕಳಾಗೋದಕ್ಕೆ ತುಂಬ ತೊಂದರೆಗಳಾದಾಗ ಇದು ಒಂದು ಕೊನೆಯ ಏನಂತಾರೆ ಆಶಾ ಥರ, ಇದರಿಂದ ನಾವು ಪಡ್ಕೊಳ್ಬಹುದು, ವಿಜ್ಞಾನ ಇಷ್ಟೊಂದು ಮುಂದುವರೆದಿದೆ, ಪಡ್ಕೊಳ್ಬಹುದು ಅನ್ನೋದಕ್ಕೆ ಇದ್ದದ್ದು ಅಂತ ನನ್ನ ಮನಸ್ಸಿನಲ್ಲಿ ಇದ್ದಿದ್ದಂಥ ಅಂಶ. ಹಾಗಾಗಿ ಇದು ಮದುವೆ ಆಗಿಲ್ದಿರೋರು ಕೂಡ ಮಾಡ್ಕೊಳ್ಬಹುದು ಕಾನೂನಿನ ಪ್ರಕಾರವಾಗಿ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು, ಈ ಒಂದು ಸನ್ನಿವೇಶದಿಂದನೇ ಗೊತ್ತಾಗಿದ್ದು. ಹಾಗಾಗಿ ಅವರ ಇಚ್ಛೆಯಿಂದ, ಸ್ವ ಇಚ್ಛೆಯಿಂದ ಇದು ಒಂದು ಎಲ್ಲ ಹೆಣ್ಣಿನ ಒಂದು ಏನು ಹೇಳ್ತಾರೆ, ಜನ್ಮಸಿದ್ಧ ಹಕ್ಕು, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಸೊ ಮೇಡಮ್, ನೀವು ಮಾತಾಡ್ತಾ ಹೇಳಿದ್ರಿ ಅಂದರೆ ಇದೊಂದು ಹೆಣ್ಣಿನ ಒಂದು ಜನ್ಮಸಿದ್ಧ ಹಕ್ಕು ಮತ್ತು ಇದು ಖುಷಿಯ ವಿಚಾರ, ನಾವು ಅವರಿಗೆ ಶುಭಾಶಯ ಹೇಳಬೇಕು ಅಂತ. ಬಟ್ ಇದು ನೈಸರ್ಗಿಕವಾಗಿ ಆಗಿಲ್ಲ, ಅಂದರೆ ನಾರ್ಮಲಿ ಯಾವ ಥರ ಇದಾಗಬೇಕಿಲ್ಲ, ಅಂದರೆ IVF ತಂತ್ರಜ್ಞಾನ ಬಳಸ್ಕೊಂಡು ಮಾಡಿದರೆ. ಸೊ ಇದರಿಂದ ಏನಾದರೂ ಸಮಸ್ಯೆ ಆಗ್ಬೋದಾ ಒಂದು ಗರ್ಭಿಣಿಗೆ, ಅಥವಾ ಅವರಿಗೆ ಏನೋ ಸಮಸ್ಯೆ ಆಗ್ಬೋದಾ? ಯಾವ ಥರ ಇರುತ್ತೆ ಅಂತ ಹೇಳ್ತೀರಾ? ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಇಲ್ಲದೆ ಇರೋದ್ರಿಂದ ಅದರ ತೊಂದರೆಗಳು ಯಾವ ರೀತಿ ಆಗಬಹುದು ಏನು ಅನ್ನೋದು ನನಗೆ ಖಂಡಿತವಾಗಿ ಗೊತ್ತಿಲ್ಲ. ಯಾಕಂತಂದರೆ ನಾನು ಇಬ್ಬರು ಮಕ್ಕಳ ತಾಯಿ, ಪ್ರಾಕೃತಿಕವಾಗಿ ಆದಂಥದ್ದು, ಮತ್ತು ಡೆಲಿವರಿ ಕೂಡ ನಾರ್ಮಲ್ ಡೆಲಿವರಿ ನಂದು. ಸೊ ಹಾಗಾಗಿ ಇದರಿಂದ ಏನು ಕಾಂಪ್ಲಿಕೇಶನ್ಸ್ ಆಗುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ತೊಂದರೆಗಳಾಗಬಹುದು ಅಥವಾ ಡೆಲಿವರಿ, ಅವೆಲ್ಲ ನನಗೆ ಅಷ್ಟು ಅಂದಾಜಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳದೆ ಹೇಳೋದು ತಪ್ಪಾಗತ್ತೆ. ಸೊ ಮೇಡಮ್, ಇವಾಗ ಭಾವನವರ ವಿಚಾರ ಇವಾಗ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪರನೂ ಇದೆ, ವಿರೋಧನೂ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಏನಕ್ಕೆ ಅಂತಂದರೆ, ಆಯಿತು ಒಂದು ಕಡೆ ತಂತ್ರಜ್ಞಾನ ಅಂದರೆ ವೈಜ್ಞಾನಿಕವಾಗಿ ಹೌದು ಅವರು ಪ್ರೆಗ್ನೆಂಟ್ ಆದರು. ಸೊ ಇನ್ನೊಂದು ಕಡೆ ಏನು ಹೇಳ್ತಾರೆ, ಗಂಡಿಗೆ ಬೆಲೆ ಇಲ್ಲ, ಗಂಡು ಅಂದರೆ ಪ್ರಾಕೃತಿಕವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯನ ಬಿಟ್ಟು ಈ ಥರ ವೈಜ್ಞಾನಿಕವಾಗಿ ಮಾಡಿದ್ದೀರಾ, ಸೊ ಗಂಡಿಗೆ ಬೆಲೆನೇ ಇಲ್ವಾ ಸಮಾಜದಲ್ಲಿ ಅನ್ನೋ ಥರ ವಾದನೂ ಕೂಡ ನಡೀತಾ ಇದೆ. ಏನು ಹೇಳ್ತೀರಾ? ನಾನು ನನ್ನ ಪ್ರಕಾರವಾಗಿ ಹೇಳೋದಾದರೆ, ಖಂಡಿತವಾಗಿಯೂ ಯಾವುದೇ ವಿಚಾರ ಆದ್ರೂ ಪ್ರಾಕೃತಿಕವಾಗಿ ನಡೆಯೋದೇ ಸಹಜವಾದದ್ದು. ಅದನ್ನು ಬಿಟ್ಟು ಬೇರೆ ರೀತಿಯ ಕೃತಕ ಯಾವುದೇ ಅದು, ಈಗ ನನ್ನ ಬಗ್ಗೆ ನೀವು ಮುಂಚೆನೂ ಕೇಳಿರಬಹುದು, ನಾನು ನನ್ನ ಚರ್ಮಕ್ಕಾಗಲಿ ಅಥವಾ ಕೂದಲಿಗಾಗಲಿ ಅಲ್ಲೇ ನಾನು ಒಂಥರ ನೈಸರ್ಗಿಕವಾದಂತಹ ಪ್ರಾಡಕ್ಟ್ಸ್ನ ಉಪಯೋಗಿಸೋಳು ಅಂತ. ಇನ್ನು ಈ ಥರ ವಿಚಾರ ಬಂದಾಗ್ಲಂತೂ ಪ್ರಕೃತಿ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇರೋವಂಥದ್ದು. ಆಮೇಲೆ ಇನ್ನೊಂದೇನಾಗುತ್ತೆ, ಈಗ ನೀವು ಪರ ವಿರೋಧ ಅಂತ ಹೇಳಿದ್ರಿ, ನನ್ನ ಅನುಭವದಲ್ಲಿ ಹೇಳೋದಾದರೆ, ಈಗ ನನಗೂ ಇಬ್ಬರು ಮಕ್ಕಳು, ನಾರ್ಮಲ್ ಪ್ರಾಕೃತಿಕವಾಗಿ ನಾನು ಪ್ರೆಗ್ನೆಂಟ್ ಆಗಿದ್ದು, ಮತ್ತು ನಾರ್ಮಲ್ ಡೆಲಿವರಿ ಕೂಡ ಆರಾಮಾಗಿ ಡೆಲಿವರಿ ಆದಂಥದ್ದು. ಆಮೇಲೆ ನಮಗೆ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಆ ಬೆಂಬಲ ಹೇಗಿರುತ್ತೆ ಅಂತಂದರೆ, ಫ್ಯಾಮಿಲಿಯಿಂದ ನಿಮಗೆ ಅತ್ತೆ ಮಾವ, ತಂದೆ ತಾಯಿ, ಚಿಕ್ಕಮ್ಮ ಚಿಕ್ಕಪ್ಪ, ಅಣ್ಣ ತಮ್ಮಂದಿರು ಎಲ್ಲರೂ ಒಟ್ಟಿಗೆ ಬರ್ತಾರೆ ಒಂದು ಮಗುನ ಬೆಳೆಸೋದಕ್ಕೆ. ಸೊ ಹಾಗಾಗಿ ಆ ಬೆಂಬಲ ಇದ್ದರೂ ತುಂಬ ಇತ್ತು ನನಗೆ. ನಮ್ಮ ತಾಯಿಯಂತೂ ತುಂಬಾ ಒಂದು ಇಂಟ್ರೆಸ್ಟಿಂದ ನನ್ನ ಮಕ್ಕಳನ್ನ ಬೆಳೆಸಿದ್ದಾರೆ. ಆದರೆ ಎಷ್ಟೇ ನನಗೆ ಬೆಂಬಲ ಹೊರಗಡೆಯಿಂದ ಸಿಕ್ಕಿದ್ರೂ ಸಹ, ತಂದೆಯಾಗಿ ನನ್ನ ಪತಿ ಶ್ರೀನಿಧಿಯವರು ನಮ್ಮ ಮಕ್ಕಳಿಗೆ ಯಾವ ಒಂದು ಸ್ಥಾನವನ್ನು, ಮಾರ್ಗದರ್ಶನವನ್ನು, ಬೆಂಬಲವನ್ನು, ಪ್ರೀತಿಯನ್ನು ಕೊಟ್ಟಿದ್ದಾರೆ, ಆ ಜಾಗನ ಬೇರೆ ಯಾರಿಗೂ ಈ ಬ್ರಹ್ಮಾಂಡದಲ್ಲಿ ತುಂಬೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೇವಲ ತಂದೆ ಮಾತ್ರ ಕೊಡೋದಕ್ಕೆ ಸಾಧ್ಯ. ಈಗ ನೀವೊಂದು ಪದ ಬಳಸಿದ್ರಿ,
ಹಾಗಾದರೆ ಗಂಡಿಗೆ ಒಂದು ಸ್ಥಾನನೇ ಇಲ್ವಾ ಅಂತ ಹೇಳಿ ದಯವಿಟ್ಟು ಒಂದು ಕ್ಷಣಕ್ಕೂ ನೀವು ಆ ಸಂಶಯ ಬೇಡ. ಯಾಕೆ ಅಂತಂದರೆ ತಾಯಿಯಾಗಿ ಈಗ ನಮ್ಮ ತಾಯಿನೂ ನನಗೆ ತುಂಬ ಬೆಂಬಲ ಕೊಟ್ಟರು, ಚೆನ್ನಾಗಿ ಪ್ರೀತಿ ವಿಶ್ವ, ತಾಯಿ ಕೊಡುವಂಥ ಒಂದು ಮಮತೆ ಮಮಕಾರ ಬೇರೆ ಯಾರಿಗೂ ಕೊಡೋಕ್ಕಾಗೋದಿಲ್ಲ, ಸತ್ಯ. ಅಷ್ಟೇ ಸತ್ಯ ತಂದೆ ಕೊಡುವಂತಹ ಒಂದು ಬೇರೆ ಸ್ಥಾನನೇ ಇದೆ, ಅದು ಮಾರ್ಗದರ್ಶನನೇ ಬೇರೆ ಇದೆ, ಅದನ್ನು ಬೇರೆ ಇನ್ಯಾರು ತಾಯಿಯೂ ಸಹ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಹೇಳಬೇಕು ಅನ್ನೋದಾದರೆ ನಾನು ಹೇಳೋದು ತಂದೆ ತಂದೆನೇ, ತಾಯಿ ತಾಯಿನೇ. ಪ್ರಪಂಚ ಎಲ್ಲ ಒಂದು ತೂಕ ಆದರೆ ತಾಯಿ ತಂದೆ ಸಮಾನವಾಗಿ ಇನ್ನೊಂದು ತೂಕ. ಒಬ್ರನ್ನ ಬಿಟ್ಟು ಒಬ್ರ ಕೈಲಿ ಮಾಡೋದಕ್ಕಾಗೋದಿಲ್ಲ. ತಾಯಿ ಮಾಡೋದನ್ನ ತಂದೆ ಕೊಡೋದಕ್ಕಾಗೋದಿಲ್ಲ, ತಂದೆ ಕೊಡೋದನ್ನ ತಾಯಿ ಕೊಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನನಗನ್ಸೋದು ಮಕ್ಕಳಿಗೆ ಎರಡು ಪ್ರೀತಿನೂ ಬೇಕಾಗುತ್ತೆ. ಇವಾಗ ನೋಡಿ, ಭಾರತದಲ್ಲಿ ಮಾತ್ರವಲ್ಲ, ಪಾಶ್ಚಿಮಾತ್ಯ ದೇಶಗಳಲ್ಲೂ ಸಹ ಸಿಂಗಲ್ ಪೇರೆಂಟಿಂಗ್ ಅಂತ ಕರೀತಾರೆ. ಅಂದರೆ ಒಬ್ಬರೇ ಪೋಷಕರಾಗಿರುವಂಥದ್ದು ಬಹಳ ಕಷ್ಟ ಅನುಭವಿಸ್ತಾರೆ. ಅದೇ ಒಂದು ದೊಡ್ಡ ಸಬ್ಜೆಕ್ಟಲ್ಲಿ ಸಿಂಗಲ್ ಪೇರೆಂಟಿಂಗ್ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಬೇರೆ ಸಿಂಪತಿ ಇರುತ್ತೆ, ಅಥವಾ ಅಲ್ಲಿ ಒಂದು ಬೇರೆಯೇ ಒಂದು ಚೌಕಟ್ಟಿರುತ್ತೆ. ತುಂಬ ಕಷ್ಟ ಅದು. ಮಕ್ಕಳನ್ನ ಒಬ್ಬರೇ ಬೆಳೆಸೋದಿರುತ್ತಲ್ಲ. ನಾನೇ ನನ್ನ ಪತಿ ಶ್ರೀನಿಧಿ ಅವರ ಆ ಸ್ಥಾನ ಇಲ್ಲದೆ ಮಕ್ಕಳನ್ನ ನನಗಂತೂ ಅದ್ರಲ್ಲಿ ನಂಬಿಕೆನೇ ಇಲ್ಲ. ಸೊ ಹಾಗಾಗಿ ಒಬ್ಬೊಬ್ಬರ ಇದು ಬೇರೆ ಬೇರೆ ಇರುತ್ತೇನೋ, ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಮಗೆ ಮಾನವರಾಗಿ ಹುಟ್ಟಿ ನಮ್ಮದೊಂದು ಈ ರೀತಿ ಅಂತ ಇರುತ್ತೆ, ರೀತಿ ನೀತಿ. ನೀವು ಆಮೇಲೆ ಏನೇ ಬದಲಾವಣೆ ಮಾಡ್ಕೊಳ್ಳಿ, ಟೆಕ್ನಾಲಜಿ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಏನೇ ಬದಲಾವಣೆ ಆಗಲಿ, ಆದರೆ ಒಂದು ರೀತಿ ನೀತಿಗೆ ಒಗ್ಗಿ ಬದುಕೋದು ಒಳ್ಳೆಯದು ಅಂತ ನನ್ನ ಏನು ಹೇಳ್ತಾರೆ ಗಾಢವಾದ ನಂಬಿಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.